ಕೊಪ್ಪಳ ಜಿಲ್ಲೆಯ ಗಂಗಾವತಿ ಕ್ಷೇತ್ರದ ಮಾಜಿ ಶಾಸಕ ಪರಣ್ಣ ಮನವಳ್ಳಿ ಮನೆಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಭೇಟಿ ನೀಡಿ ಪತ್ರಿಕಾಗೋಷ್ಠಿ ನಡೆಸಿ ಸಿಎಂ ನಾವು ನೈತಿಕ ಪೊಲೀಸ್ ಗಿರಿ ಸಹಿಸಲ್ಲ ಅಂತ ದೊಡ್ಡದಾಗಿ ಮಾತನಾಡಿದ್ರು. ಹಾನಗಲ್ ಪ್ರಕರಣ ನಿಜಕ್ಕೂ ನಾಚಿಕೆಗೇಡಿನ ಸಂಗತಿ. ತುಷ್ಟೀಕರಣ ಆರಂಭವಾದಾಗ ರೆಡಿಕಾಲಿಸಂ ಶುರು ಆಗುತ್ತೆ. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ. ಮಾಜಿ ಸಿಎಂ ಹೇಳಿದಂತೆ ಎಸ್ಐಟಿ ರಚನೆ ಮಾಡಬೇಕು. ರಾಮ ಮಂದಿರ ರಾಜಕಾರಣ ಮಾಡ್ತಿದೆ ಅಂತ ಕಾಂಗ್ರೆಸ್ ಹೇಳಿದೆ. ಕಾಂಗ್ರೆಸ್ ತನ್ನಷ್ಟಕ್ಕೆ ತಾನು ಸುಮ್ಮನಿದ್ರೆ ಹೀಗಾಗ್ತಿರ್ಲಿಲ್ಲ. ಅಯೋಧ್ಯೆ ವಿಷಯದಲ್ಲಿ ರಾಮ ಕಾಲ್ಪನಿಕ ಅಂತ ಕಾಂಗ್ರೆಸ್ ಹೇಳಿತ್ತು. ರಾಮ ಕಾಲ್ಪನಿಕ, ರಾಮ ಇಲ್ಲೇ ಹುಟ್ಟಿದ್ದು ಎಂಬುದಕ್ಕೆ ಗ್ಯಾರಂಟಿ ಇದೆಯಾ ಅಂತ ಕೇಳಿತ್ತು. ಪಿ ಚಿದಂಬರಂ ಮತ್ತೆ ಬಾಬರಿ ಮಸೀದಿ ನಿರ್ಮಾಣ ಮಾಡ್ತೇವೆ ಎಂದಿದ್ರು. ನಾವು ಎಲ್ರಿಗೂ ಆಹ್ವಾನ ನೀಡ್ತಿದ್ದೇವೆ. ಬರೆದಿದ್ರು ಆಗ್ತಿತ್ತು, ಆದರೆ ಬರೋದಿಲ್ಲ ಅಂತ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ರು. 2024ರ ಲೋಕಸಭಾ ಚುನಾವಣೆಯಲ್ಲಿಯೂ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಸ್ಥಾನಕ್ಕೆ ಸಂಸದ ಸಂಗಣ್ಣ ಕರಡಿಯವರಿಗೆ ಟಿಕೆಟ್ ನೀಡಲು ರಾಷ್ಟ್ರೀಯ ಬಿಜೆಪಿ ಅಧ್ಯಕ್ಷರಾದ ಜೆಪಿ ನಡ್ಡಾರವರಿಗೆ ಶಿಫಾರಸು ಮಾಡಬೇಕೆಂದು ಕ್ಷೇತ್ರದ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನಾಗಿ ಯಾವುದೇ ಆಮಿಷಗಳಿಲ್ಲದೆ ಪಕ್ಷದ ಗೆಲುವಿನ ದೃಷ್ಟಿಯಿಂದ ಮನವಿ ಮಾಡಿಕೊಳ್ತಿದ್ದೇನೆ ಎಂದರು. ಈ ಸಂದರ್ಭದಲ್ಲಿ ಸಂಸದ ಕರಡಿ ಸಂಗಣ್ಣ, ಮಾಜಿ ಶಾಸಕ ಪರಣ್ಣ ಮುನವಳ್ಳಿ, ಮಾಜಿ ಜಿಲ್ಲಾಧ್ಯಕ್ಷ ವಿರೂಪಾಕ್ಷಪ್ಪ ಸಿಂಗನಾಳ, ಬಿಜೆಪಿ ಮುಖಂಡರಾದ ವೆಂಕಟೇಶ್ ಅಮರಜ್ಯೋತಿ, ಎಂಕಪ್ಪ ಕಟ್ಟಿಮನಿ, ನಗರಸಭಾ ಸದಸ್ಯ ನೀಲಕಂಠ ಕಟ್ಟಿಮನಿ, ಮಾಜಿ ನಗರಸಭಾ ಅಧ್ಯಕ್ಷ ರಾಘವೇಂದ್ರ ಶೆಟ್ಟಿ ಸೇರಿದಂತೆ ಬಿಜೆಪಿಯ ಜಿಲ್ಲಾ ಮತ್ತು ತಾಲೂಕು ಮುಖಂಡರು ಭಾಗವಹಿಸಿದ್ರು. ಶರಣಪ್ಪ, NKS TV4 ಗಂಗಾವತಿ. ಅದನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ನಡೆದಿದೆ. ಸ್ವತಃ ಸಂತ್ರಸ್ತ ಹೇಳಿಕೆ ಕೊಟ್ಟ ನಂತರವೂ ಸಹಿತ ಸರಿಯಾದ ತನಿಖೆ ಆಗ್ತಾ ಇಲ್ಲ, ಸರಿಯಾದ ಹೇಳಿಕೆಗಳು ದಾಖಲಾಗ್ತಾ ಇಲ್ಲ. ಮತ್ತು ಆ ಜಿಲ್ಲೆಯಲ್ಲಿ ಓವರಾಲ್ ರಾಜ್ಯದಲ್ಲಿ, ವಿಶೇಷವಾಗಿ ಆ ಜಿಲ್ಲೆಯಲ್ಲಿ ಈ ರೀತಿಯ ಘಟನೆಗಳು ಭಾಳ ಜಾಸ್ತಿ ಆಗ್ತಾ ಇದೆ. ಇದು ಹೆಂಗೆ ಅಂದರೆ, ಎಲ್ಲಿ ತುಷ್ಟೀಕರಣ ಪ್ರಾರಂಭ ಆಗ್ತದೆ ಅಲ್ಲಿ ಫಂಡಮೆಂಟಲಿಸಮ್ ಶುರು ಆಗ್ತದೆ, ರ್ಯಾಡಿಕಲಿಸಮ್. ಆ ಈ ಒಂದು ರ್ಯಾಡಿಕಲಿಸಮ್ ಏನಿದೆ, ಇದರ ಪರಮಾವಧಿಯನ್ನು ನಾವು ಕಾಂಗ್ರೆಸ್ ಸರ್ಕಾರದ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ. ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಮತ್ತು ಯಾವ ಕಾರಣಕ್ಕೂ ಸಹಿತ ಈಗಾಗಲೇ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬರೆದಿರುತ್ತೆ, ಇದಕ್ಕೊಂದು SITಯನ್ನು ರಚಿಸಬೇಕು. ಈ ರೀತಿಯ ಘಟನಾವಳಿಗಳು ಪುನರಾವರ್ತನೆ ಆಗಲಾರದಂತೆ ಕ್ರಮವನ್ನು ಕೈಗೊಳ್ಳಬೇಕು. ಓವರಾಲ್ ಅಯೋಧ್ಯೆನೂ ಮಾಡ್ತಾ ಇರೋದು ಕೇಂದ್ರ ಸರ್ಕಾರ ಅಲ್ಲ. ಫಸ್ಟ್ ಆಫ್ ಆಲ್ ಅಯೋಧ್ಯೆಯಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇರೋದು ಪಬ್ಲಿಕ್ ಮನಿಯಿಂದ ಟ್ರಸ್ಟ್ ಮೂಲಕವಾಗಿ. ಇವನ್ ಸುತ್ತಮುತ್ತ ಎಲ್ಲ ಅದು ಕರಸೇವಕ್ ನಗರ ಇತ್ಯಾದಿ ಏನು ಡೆವಲಪ್ ಆಗ್ತಾ ಇದೆ, ಎಕ್ಸೆಪ್ಟ್ ಏರ್ಪೋರ್ಟ್, ಟ್ರೈನ್, ಇದೆಲ್ಲ ಡೆವಲಪ್ ಆಗ್ತಾ ಇರೋದು ಅಲ್ಲಿನ ಒಂದು ಟ್ರಸ್ಟಿಂದ. ಇಲ್ಲಿ ನಮ್ಮ ಸರ್ಕಾರ ಇದ್ದಾಗ 120 ಕೋಟಿ ರೂಪಾಯಿ ಕೊಟ್ಟಿದ್ದೇವೆ. ಆ ಕಾಲದಲ್ಲಿ ಈಗ ಡಿಮಾಂಡ್ ಇದು ಕಳೆದ 4-5 ವರ್ಷದಲ್ಲಿ ಅಂಜನಾದ್ರಿಯ ಡಿಮಾಂಡ್ ಏನು ಕ್ರಿಯೇಟ್ ಆಗಿದೆ ಒಳ್ಳೆಯದು. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಆನ್ ದ್ಯಾಟ್. ಈಗ 4-5 ವರ್ಷದಲ್ಲಿ ಆಗಿದೆ. 4-5 ವರ್ಷದಲ್ಲಿ ಜನರ ಒತ್ತಡವನ್ನು ಗಮನಿಸಿ ನಮ್ಮ ಸರ್ಕಾರ 120 ಕೋಟಿ ರೂಪಾಯಿ ಕೊಟ್ಟು ಕೆಲಸ ಶುರು ಮಾಡಿದೆ. ಈ ಸರ್ಕಾರ ಅಲ್ಲಿ ಏನಾಗಬೇಕು, ಕೇಂದ್ರದಿಂದ ಅವ್ರು ಏನಾದರೂ ಬಯಸಿದ್ರೆ ಅದನ್ನು ಕಳಿಸ್ಕೊಟ್ಟೆಲ್ಲ ತಯಾರು ಮಾಡಿ, ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡಿ ಕೇಂದ್ರ ಸರ್ಕಾರ ಅದಕ್ಕೆ ಬದ್ಧ ಇದೆ. ಅಂಜನಾದ್ರಿ ಟು ಅಯೋಧ್ಯ ಈ ಸರ್ಕ್ಯೂಟಲ್ಲಿ ಸೇರಿಸೋದ್ರ ಬಗ್ಗೆ ನಾವು ಅದನ್ನು ಖಂಡಿತ ಪ್ರಯತ್ನ ಸದ್ಯಕ್ಕೆ ಸನ್ಮಾನ್ಯ ಕರಡಿ ಸಂಗಣ್ಣವರು ತಂದಿದ್ದಾರೆ. ಅದಕ್ಕೆ ಹಲವಾರು ಬಾರಿ ನಾನು ರೈಲ್ವೆ ಮಂತ್ರಿಗಳಿಗೆ ಮಾತನಾಡಿ ಅದಾದ ನಂತರ ಅವರು ಹೋಗಿ ಭೇಟಿ ಮಾಡಿದ್ದಾರೆ. ಈ ಬುಧವಾರ ಪುನಃ ಅವರು ಬರ್ತಾ ಇದ್ದಾರೆ. ನಾವು ರೈಲ್ವೆ ಮಂತ್ರಿಗಳಿಗೆ ಅವ್ರ ಜೊತೆಗೆ ಒಂದು ಮೀಟಿಂಗ್ ಮಾಡಿ ಆದಷ್ಟು ಬೇಗ ಇದು ಕಾರ್ಯ ಆಗೋ ರೀತಿಯಲ್ಲಿ ನಾವು ಪ್ರಯತ್ನವನ್ನು ಮಾಡ್ತೀವಿ. ರೈಲ್ವೆ ಮಂತ್ರಿಗೂ ಭಾಳ ಪಾಸಿಟಿವ್ ಆಗಿ ಸ್ಪಂದಿಸಿದ್ದಾರೆ. ಒಂದು ಸಂಗತಿ ನಾವೆಲ್ಲ ಅರ್ಥ ಮಾಡ್ಕೋಬೇಕಾಗಿರುವಂಥ ಸಂಗತಿ ಅಂತಂದ್ರೆ, ನಾರ್ತ್ ಸೈಡ್ ಹೋಗುವಂಥ ಕರ್ನಾಟಕದಿಂದ, ಸೌತ್ ಸೈಡ್ದಿಂದ ಹೋಗುವಂಥ ನಾರ್ತ್ ಕಡೆ ಹೋಗುವಂಥದ್ದು, ವೆಸ್ಟ್ ಕಡೆ ಅಂದರೆ ಮುಂಬೈ ಇತ್ಯಾದಿ ಕಡೆ ಹೋಗುವಂಥದ್ದು, ಅದರ ಟ್ರ್ಯಾಕ್ ಕನ್ಸ್ಟ್ರೆಂಟ್ ಏನಿದೆಯಲ್ಲ ಇದು ಭಾಳ ದೊಡ್ಡ ಪ್ರಮಾಣದಲ್ಲಿದೆ. ಯಾಕಂದರೆ ಟ್ರ್ಯಾಕ್ ಕನ್ಸ್ಟ್ರೆಂಟ್, ರೈಲ್ವೆ ಟ್ರ್ಯಾಕ್ ಇದೆಲ್ಲ ಹಳಿ, ಅದು ಎಷ್ಟು ಪ್ರಮಾಣದಲ್ಲಿ ಅದರ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಬೇಕಂತ ಆಗಿಲ್ಲ. ಎಷ್ಟರ ಮಟ್ಟಿಗೆ ಪ್ರಭಾವ ಬೀರಿದೆ ಅಂತಂದ್ರೆ, ಯಾವ ಕಾಂಗ್ರೆಸ್ ಪಾರ್ಟಿ
ಇದೇ ಬಾಬ್ರಿ ಮಸೀದ್ ರಾಮ ಜನ್ಮಭೂಮಿ ವಿವಾದದ ಹಿನ್ನೆಲೆಯಲ್ಲಿ 4 ಸರ್ಕಾರಗಳನ್ನು ನಮ್ಮದು ತೆಗೆದು ಸಂಬಂಧ ಇಲ್ಲದ ಸರ್ಕಾರವನ್ನು ತೆಗೆದುಹಾಕಿದ್ರು. ಯು ಪಿ ಉತ್ತರ ಪ್ರದೇಶ ಸರ್ಕಾರ ಬಿಟ್ಟು ಉಳಿದ 4 ಸರ್ಕಾರಗಳನ್ನು ತೆಗೆದುಹಾಕಿದ್ರು. ಇವತ್ತು ಅವರು ನಾವು ರಾಮ ಜನ್ಮಭೂಮಿ ಪರ, ನಾನೆಲ್ಲೇ ರಾಮನ ಜನ್ಮಭೂಮಿ ಮೊದಲು ಹೋಗಲ್ಲ ಅಂತ ಹೇಳಿದ್ರು ಸಿದ್ದರಾಮಯ್ಯ. ಗೊತ್ತೇ ಕಾಂಗ್ರೆಸ್ದಾಗ ಯಾರೋ ಬೈದಿದ್ದಾರೆ ಅವ್ರಿಗೆ, ಏನು ಹಿಂಗೆ ಮಾತಾಡಿದ್ರೆ ನಮ್ಮ ಓಟ್ ಕಳಿತೀರಿ ಅಂತ. ಎಲ್ಲೇ ನಾನು ಹೋಗ್ತೀವಿ ಈಗ ಅಂತ ಶುರು ಮಾಡಿದ್ದಾರೆ. ಲೇಟಾಗಿ ಮೊದಲು ನೋಡ್ರಿ, ಮೊದಲು ಏನು ಹೇಳಿದ್ರು ನಾವು ಹೋಗಲ್ಲ ಅಂತ ಹೇಳಿದರು. ಇಲ್ಲಿ ರಾಮ ಮಂದಿರಲೇನ, ಇಲ್ಲಿ ರಾಮ ಮಂದಿರ ಇದೆ, ಇಲ್ಲಿ ವಿಶ್ವನಾಥ್ ಮಂದಿರ ಇದೆ. ಕಾಶಿಗೆ ಯಾಕೆ ಹೋಗ್ತಾರೆ ಭಾಳ ಜನ? ಅನೇಕ ಕಡೆ ಗುರುದ್ವಾರಗಳಿವೆ, ಅಮೃತ್ಸರಕ್ಕೆ ಯಾಕೆ ಹೋಗ್ತಾರೆ? ಅನೇಕ ಕಡೆ ಮಸೀದಿ ಇವೆ, ಮಕ್ಕಕ್ಕೆ ಯಾಕೆ ಹೋಗ್ತಾರೆ? ಅನೇಕ ಕಡೆ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನ ಇದೆ, ತಿರುಪತಿಗೆ ಯಾಕೆ ಹೋಗ್ತಾರೆ? ಜನರ ಭಾವನೆ. ಸಿದ್ದರಾಮಣ್ಣವ್ರ ನೀವು ಬೇಕಾದ್ರೆ ಹೋದ್ರಿ, ಬೇಡಾದ್ರೆ ಬಿಡ್ರಿ. ನಿಮಗೆ ಕನ್ಸಿಸ್ಟೆನ್ಸಿ ಇಲ್ಲ. ಕಾಂಗ್ರೆಸ್ ಪಾರ್ಟಿ ಈಸ್ ಟೋಟಲಿ ಅಂಡರ್ ಕನ್ಫ್ಯೂಷನ್ ಆ್ಯಸ್ ಇಟ್ಸ್ ಲೀಡರ್. ಅವ್ರ ಲೀಡರ್ ಹೆಂಗೆ ರಾಹುಲ್ ಗಾಂಧಿ ಕನ್ಫ್ಯೂಸ್ಡ್ ಲೀಡರ್ ಇದ್ದಾರೆ, ನ್ಯಾಚುರಲಿ ವೆನ್ ಲೀಡರ್ ಹಿಮ್ಸೆಲ್ಫ್ ಈಸ್ ಕನ್ಫ್ಯೂಸ್ಡ್, ಪಾರ್ಟಿ ವಿಲ್ ಗೆಟ್ ಕನ್ಫ್ಯೂಸ್. ಹಾಗಾಗಿ ಇವತ್ತು ಅವ್ರ ಪಾರ್ಟಿನೂ ಕನ್ಫ್ಯೂಷನ್ದಲ್ಲಿದೆ. ಮೊದಲು ಹೋಗಲ್ಲ ಅಂತ ಹೇಳಿದರು, ಆಮೇಲೆ ಹೋಗ್ತೀನಿ ಅಂತ ಹೇಳಿದರು. ಅವ್ರದ್ದು ಅಂತ ಯಾರು ಹೇಳಿದರು? ಅವ್ರದ್ದಲ್ಲ ಅದು ಕಾರ್ಯಕ್ರಮ. ನಾವು ನಮ್ದು ಅಂತ ಹೇಳೇ ಇಲ್ರಿ, ನೀವೇ ಮಾತಾಡ್ತಾ ಇದ್ದೀರಲ್ಲ. ಏನು ಮಾತಾಡ್ತಾ ಇದ್ದಾರೆ ಅವರೇ ಮಾತಾಡ್ತಾ ಇದ್ದಾರೆ. ಇದರಿಂದ ಕಾಂಗ್ರೆಸ್ ಪಾರ್ಟಿ ಹೌ ಇಟ್ ಈಸ್ ಟೋಟಲಿ ಕನ್ಫ್ಯೂಸ್ಡ್ ಅನ್ನೋದು ಅರ್ಥ ಆಗುತ್ತೆ. ಸರಿಗ